ಗ್ರೂಪ್ ಅವರು ಪ್ರತಿ ತಿಂಗಳು ಎಲ್ರಿಗೂ ಇಲ್ಲಿರುವಂಥ ಲೋಕಲ್ ಜನರಿಗೆ ಹೆಲ್ಪ್ ಆಗಲಿ ಅಂತ ಪ್ರತಿ ಸಂಡೇ ಅವರು ಫಸ್ಟ್ ಸಂಡೇ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ದಿಸ್ ಇಸ್ ದರ್ 27th ಕ್ಯಾಂಪ್ ಆಲ್ರೆಡಿ. SK ಗ್ರೂಪ್ಸ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಜನರಲ್ ಚೆಕಪ್ಪಿಂದ ಹಿಡಿದು ಎಲ್ಲ ಚೆಕಪ್, ಒಂದು ಮನುಷ್ಯನಿಗೆ ಏನೇನು ಚೆಕಪ್ ಮಾಡಬೇಕಾಗಿದೆ, BP, ಶುಗರ್, ಥೈರಾಯ್ಡಿಂದ ಹಿಡಿದು ಇನ್ನು ಎಷ್ಟು ಜನ ಬರಲಿ ನಾವೆಲ್ಲರಿಗೂ ಫ್ರೀ ಐ ಟೆಸ್ಟು, ಕ್ಯಾನ್ಸರ್ ಟೆಸ್ಟು, ENT ಮತ್ತು ಡೆಂಟಲ್ಲು, ಸ್ಕಿನ್ನು ಎಲ್ಲ ಮಾಡ್ತಾಯಿದ್ದೀವಿ ಸರ್. BP, ಶುಗರಿಂದ ಮಾಡ್ತಾಯಿದ್ದೀವಿ. 27ನೇ ಕ್ಯಾಂಪು ಈಗ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಕೂಡ ಈಗ ಅವರು ಜನಪ್ರಿಯರಾಗಿದ್ದಾರೆ. ಆಪರೇಷನ್ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಡವರಿಗೆಲ್ಲ. ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಸಹ ಆರೋಗ್ಯವಾಗಿರಬೇಕು ಅನ್ನುವಂಥ ಉದ್ದೇಶ. ಇವತ್ತು ಈಗಾಗಲೇ 3,000ಕ್ಕೂ ಹೆಚ್ಚು ಜನರಿಗೆ ಕಣ್ಣು ಆಪರೇಷನ್ ಆಗಿದೆ. ಮದನವರು ಈ ಸಾಮಾಜಿಕ ಕಳಕಳಿಯಿಂದ ನಮ್ಮ ಹೃದಯ ರೋಗ ಮತ್ತು ಕಣ್ಣಿಂದು ಚರ್ಮ ರೋಗ. ಕೋಮದನವರು ಮತ್ತು ಸುಜಾತ ಅವರು, ಅವ್ರ ಸಿಸ್ಟರ್ ಅವರು ನೈಟು ಆಗಲು ಇಲ್ಲಿ ದುಡ್ಕೊಂಡಿದ್ದಾರೆ ಬಡವರಿಗೆ. ಮೊದಲನೇದಾಗಿ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೋಮದನ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸತತವಾಗಿ 27ನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ SK ಗ್ರೂಪ್ಸ್ ಅವರು ಇಲ್ಲ ನಾವು ಪ್ರತಿ ಸತಿನೂ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಏನು ಇಟ್ಕೊಂಡಿದ್ರು ಮೊದಲನೇ ಸತಿ ಕ್ಯಾಂಪ್ ಮಾಡಿದಾಗ. ಆ ಸಂಕಲ್ಪನ ನಾವು ಮುಂದೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು 27ನೇ ಕ್ಯಾಂಪು ಮಾಡಿದ್ದಾರೆ. ಮುಂದಿನ ದಿವಸದಲ್ಲೂ ಸಹ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡೋಕ್ಕೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ಸುಜಾತ, SK ಗ್ರೂಪಿಂದ ನಾನು ಮಾತಾಡ್ತಾ ಇದ್ದೀನಿ ಸರ್. ಇವತ್ತು ನಮ್ಮದು 27th ಕ್ಯಾಂಪ್ ನಡೀತಾ ಇದೆ. ಬೆಳಗಿಂದ ಇವಾಗ ನಮಗೆ ಒಂದು 120 ಜನ ಬಂದಿದ್ದಾರೆ. ಬರ್ಬೋದು ಸರ್, ಇನ್ನೂ ಎಷ್ಟು ಜನ ಬರಲಿ ನಾವೆಲ್ಲರಿಗೂ ಫ್ರೀ ಐ ಟೆಸ್ಟು, ಕ್ಯಾನ್ಸರ್ ಟೆಸ್ಟು, ENT ಮತ್ತು ಡೆಂಟಲ್ಲು, ಸ್ಕಿನ್ನು ಎಲ್ಲ ಮಾಡ್ತಾಯಿದ್ದೀವಿ ಸರ್. BP, ಶುಗರಿಂದ ಮಾಡ್ತಾಯಿದ್ದೀವಿ ಸರ್. ಸಮಾಜ ಸೇವಕರು ಅಂತಂದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡಿದ್ದೇನೆ, ಈ ಥರ ಜನಸೇವೆ ಮಾಡ್ತಾ ಇದ್ದೀರಾ, ಬಡವ್ರಿಗೆ ಉದ್ಯೋಗ ಆಗಲಿ ಅಂತ ಸರ್. ನಮಗೆ ಓಕೆ ಸರ್, ನಮ್ಗೆ ಎಲ್ಲಿ ಹೋದರೂ SK ಗ್ರೂಪಿಂದ ನಮಗೆ ಒಳ್ಳೆ ಮರ್ಯಾದೆ ಇದೆ ಸರ್. ಎಲ್ಲಿ ಹೋದರೂ ನಮಗೆ ಚೆನ್ನಾಗಿ ಮಾಡ್ತಾರೆ. ಕಣ್ಣು ಆಪ್ರೇಷನಿಂದ ಎಷ್ಟೋ ಜನ 1000 ಜನಕ್ಕೆ ಮೇಲೆ ಕಣ್ಣು ಆಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ಓಕೆ, ನಮ್ಗೆ ಎಲ್ಲಿ ಹೋದರೂ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಬಡವರು ಬರ್ತಾರೆ, ಆಪ್ರೇಷನ್ ಈ ಥರದ್ದೆಲ್ಲ ಕಷ್ಟ ಅಂತ ಹೇಳಿದಾಗ ಅದಕ್ಕೆಲ್ಲ ನೆರವು ಕೊಡ್ತಾರೆ. ಎಲ್ಲ ಫ್ರೀನೇ ಸರ್, ಯಾರು ಬಂದ್ರೂ ಸರಿ. ಈಗ ನಮ್ಮ ಏರಿಯಾನಲ್ಲಿ ಇಲ್ಲ, ಎಲ್ಲಿಂದ ಬಂದರೂ ನಾವು ಫ್ರೀಯಾಗಿ ಐ ಟೆಸ್ಟ್ ಮಾಡಿಕೊಡ್ತಾಯಿದ್ದೀವಿ ಸರ್. ಏನೇ ಟೆಸ್ಟ್ ಇದ್ರೂ ನಾವು ಫ್ರೀಯಾಗಿ ಮಾಡಿಕೊಡ್ತಾಯಿದ್ದೀವಿ ಸರ್. ಸಂಬಂಧಪಟ್ಟಂತೆ ಮತ್ತೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ತಾವು ಬಗೆಹರಿಸ್ಕೊಡ್ತಾರೆ ಸರ್. ಕ್ಯಾನ್ಸರ್ದು ಫ್ರೀ, ಮತ್ತು ಅರಣ್ಯ ಮಾಡ್ತಾಯಿದ್ದಾರೆ, ಪೈಲ್ಸ್ ಆಪ್ರೇಷನ್ ಮಾಡ್ತಾರೆ, ಡೆಂಟಲ್ ಮಾಡಿಕೊಡ್ತಾ ಇದ್ದಾರೆ, ಸ್ಕಿನ್ನುದು ಮತ್ತು ಬ್ಲಡ್ ಟೆಸ್ಟ್ ಬರ್ತಾಯಿದ್ದಾರೆ. ಎಲ್ಲ ಟೆಸ್ಟು ಸರ್ ನಮ್ಮ ಕೈ ಆದಷ್ಟು ಎಲ್ಲ ಫ್ರೀ. ಇವಾಗ ಎಜುಕೇಷನ್ಗೂ ಸ್ವಲ್ಪ ನಾವೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ ಸರ್. ಮಾಡೋದು ಕ್ಯಾಂಪ್ ಮಾಡೋ ಉದ್ದೇಶಕ್ಕಿಂತ ಕ್ಯಾಂಪನ್ನು ಸದುಪಯೋಗ ಪಡಿಸ್ಕೋತಾರಲ್ಲ, ಅದು ನಿಮಗೆ ಹೆಚ್ಚಿನ ತೃಪ್ತಿ ಕೊಡುತ್ತೆ. ಬಂದು ಜಾಸ್ತಿ ಜನ ಭಾಗವಹಿಸಿದ್ರೆ ನಿಮಗೆ ಖುಷಿ ಆಗೋದು. ಹೌದು ಸರ್, ನಮ್ಮ ಖುಷಿ ಅಲ್ವಾ ಸರ್. ನಮ್ಮ ಏರಿಯಾದಿಂದ ಇಷ್ಟು ಜನ ಬರ್ತಾಯಿದ್ದಾರೆ. ನಮ್ಮ ಏರಿಯಾದಿಂದ ಇಲ್ಲ ಅಂದ್ರೆ ಪಕ್ಕದಲ್ಲಿ ಎಷ್ಟೋ ಜನ ಬರ್ತಾರೆ. ನಾವು ಹುಡ್ಕೊಂಡು ಬಂದಿದ್ದಕ್ಕೆ ನಾವು ಎಲ್ಲರಿಗೂ ಹೆಲ್ಪ್ ಮಾಡೇ ಮಾಡ್ತೀವಿ ಸರ್. ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನು ಕೋಮದನ್ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇದು ನಾನು ಹುಟ್ಟಿದ ಸ್ಥಳ ಈ ದಯಾನಂದ ನಗರ್ ಹುಟ್ಟಿದ್ದು, ನಮ್ಮ ಫಾದರ್ ಹುಟ್ಟಿದ್ದು ಎಲ್ಲ ಒಂದೇ ಸ್ಥಳ. ನಾವು ಸುಮಾರು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂದು ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ನಮ್ಮ ಏರಿಯಾನ ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಉದ್ದೇಶ ಮಾಡಿಕೊಂಡು ಬಂದಿದ್ದೀನಿ. ಇದು ನಂದು 27ನೇ ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾ ಇರೋದು. 3 ವರ್ಷದಿಂದ ರೆಗ್ಯುಲರ್ ಆಗಿ ಎಲ್ಲ ಟೈಪ್ ಲೈಕ್ ಕ್ಯಾನ್ಸರ್, ENT, 5 ಜನರಲ್ ಚೆಕಪ್ಪಿಂದ ಹಿಡಿದು ಎಲ್ಲ ಚೆಕಪ್, ಒಂದು ಮನುಷ್ಯನಿಗೆ ಏನೇನು ಚೆಕಪ್ ಮಾಡಬೇಕಾಗಿದೆ, BP, ಶುಗರ್, ಥೈರಾಯ್ಡಿಂದ ಹಿಡಿದು
ಎಲ್ಲ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ 200 ಜನ ಬಂದಿದ್ದಾರೆ. ನಾವು ಒಂದೊಂದು ಸಲ ಕ್ಯಾಂಪ್ 350-400 ಜನ ಬರ್ತಾರೆ. ಒಂದೊಂದು ಸಲ ಐ ಆಪ್ರೇಷನ್ ಮಾಡಬೇಕಂದ್ರೆ 60-70 ಜನಕ್ಕೆ ಆಪ್ರೇಷನ್ ಎವ್ರಿ ಮಂತ್ ನಾವು ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದ್ದೀವಿ, ಹಾರ್ಟ್ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ದೀವಿ, ಫೈಲ್ಸು ಫಿಸ್ತುಲಾ ಎಲ್ಲ ಮಾಡ್ತಾಯಿದ್ದೀವಿ. ಈ ಸಲ ನಮ್ಗೆ ಹೆಚ್ಚಿನ ಮಟ್ಟ ಜನ ಬರ್ತಾ ಇರೋದ್ರಿಂದ ಕ್ಯಾನ್ಸರ್ದು ಆಪ್ರೇಷನ್ ಸಿಕ್ಕಾಪಟ್ಟ ಬರುತ್ತೆ, ಮಾಡ್ತಾಯಿದ್ದೀವಿ ಸರ್. ಸಾರ್ವಜನಿಕರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆರೋಗ್ಯವೇ ಭಾಗ್ಯ. ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ವೆಚ್ಚ ಆಗ್ಬೋದು ಅಂದ್ಬಿಟ್ಟು ಭಯದಿಂದ ಸಾರ್ವಜನಿಕರು ಹೋಗಿ ತೋರಿಸ್ಕೊಳಲ್ಲ. ಈ ಕಡೆ ಬಂದರೆ ಉಚಿತವಾಗಿ ನಾವು ಪರೀಕ್ಷೆಗಳು ಮಾಡಿಸ್ತಾ ಇದ್ದಾರೆ, ಏನಂತಾರೆ ಸರ್? ಅದಕ್ಕೆ ನಮ್ಮ ಜನರಿಗೆ ನಮ್ಮ ಹುಟ್ಟಿದ ಸ್ಥಳ ನಾನು ಎಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಅವರ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಂತಾನೆ ನಾನು ಈ ಥರ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಈ ಕ್ಯಾಂಪು ಈ ಬಡ ಜನಗಳಿಗೆ ತುಂಬ ಉಪಯೋಗ ಆಗಿದೆ. ನಮ್ಮ ಕೋಮತ್ ಸರ್ ಅವರು ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಸರ್ ನಮಸ್ತೆ, ನಾನು ಲಯನ್ಸ್ ಕ್ಲಬ್ ಆಫ್ ಎಲ್ಚೇನಹಳ್ಳಿಯಿಂದ. ಸೊ SK ಗ್ರೂಪ್ ಅವರು ಪ್ರತಿ ತಿಂಗಳು ಎಲ್ರಿಗೂ ಇಲ್ಲಿರುವಂಥ ಲೋಕಲ್ ಜನರಿಗೆ ಹೆಲ್ಪ್ ಆಗಲಿ ಅಂತ ಪ್ರತಿ ಸಂಡೇ ಅವರು ಫಸ್ಟ್ ಸಂಡೇ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ, ಬಿಕಾಸ್ ದಿಸ್ ಇಸ್ ದರ್ 27th ಕ್ಯಾಂಪ್ ಆಲ್ರೆಡಿ. ಆ್ಯಂಡ್ ಯಾವಾಗ ಪ್ರತಿ ಸತಿ ನಾವು ಬಂದಾಗಲೂ ಅಷ್ಟೇ ಹೌಸ್ಫುಲ್. ಪ್ರತಿ ಸತಿ ಒಳ್ಳೆ ಪ್ರಚಾರ ಮಾಡಿರ್ತಾರೆ. ಯಾರಿಗೆ ಮುಖ್ಯವಾಗಿ ಹೆಲ್ಪ್ ಬೇಕಾಗಿರುತ್ತಲ್ಲ ಅವರು ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ಕರೆದಿರ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಪ್ರತಿ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ, ಯಾವ ಡಿಪಾರ್ಟ್ಮೆಂಟು ಕೂಡ ಅವ್ರು ಮಿಸ್ ಮಾಡಿಲ್ಲ. ಆ್ಯಂಡ್ SK ಗ್ರೂಪ್ಸ್ ಅವರು ಮತ್ತು ಅವರ ಫೌಂಡರ್ ಆಗಿರುವಂಥ ಕೋಮದನ್ ಸರ್ ಅವ್ರಿಗೆ ನಾನು ತುಂಬ ಕಾಂಗ್ರ್ಯಾಚುಲೇಷನ್ಸ್. ಮತ್ತು ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ ಅವ್ರಿಗೆ, ಬಿಕಾಸ್ ನಮ್ಮ ಸೀನಿಯರ್ಸ್ ಅವರೆಲ್ಲ, ಅವ್ರನ್ನ ನೋಡಿ ನಾವು ಕಲಿತಾ ಇದ್ದೀವಿ. ಸೊ ಈ ಥರ ನಾವು ಕೂಡ ನಮ್ಮ ವಾರ್ಡ್ಸಲ್ಲಿ ಆಗಿರ್ಬೋದು, ನಮ್ಮ ರೀಜನ್ಸಲ್ಲಿ ತೆಗಿಬೇಕಂತ ನನಗೂ ತುಂಬ ಇನ್ಸ್ಪೈರ್ ಆಗುತ್ತೆ ಅವ್ರನ್ನ ನೋಡಿದ್ರೆ. ಸರ್ ಎಲ್ಲ ಇದೆ. ಫಸ್ಟ್ ಟು ಸ್ಟಾರ್ಟ್ ವಿತ್ ಯು ಕ್ಯಾನ್ ಸಿ ಜನರಲ್ ಸರ್ಜರಿ, ಆಪ್ಥಮಾಲಜಿ, ಹಾರ್ಟ್ ಡಿಸೀಸಸ್ ಆಗಿರ್ಬೋದು. ವಿಮೆನ್ಗೆ ಎಸ್ಪೆಷಲಿ ಒಂದು ಸಪ್ರೇಟ್ ಕ್ಯಾಟಗರಿ ಮಾಡಿದ್ದೀವಿ. ನೀವು ನೋಡ್ಬೋದಲ್ಲಿ ಮ್ಯಾಮೋಗ್ರಫಿ ಆಗಿರ್ಬೋದು, ಥೈರಾಯ್ಡ್ ಟೆಸ್ಟಿಂಗ್ ಆಗಿರ್ಬೋದು, ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಎಕ್ಸಾಮಿನೇಷನ್ ವಿಚ್ ಮಕ್ಳಿಗೂ ಅಷ್ಟೇ, ಪೀಡಿಯಾಟ್ರಿಕ್ಸ್ ಮತ್ತು ವಯಸ್ಸಾಗಿರೋರು ಬಂದಿರೋರಿಗೆ ಬೋನ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಆರ್ಥೋಪೆಡಿಕ್ ಸೆಂಟರ್ ಇದೆ. ಎವ್ರಿಥಿಂಗ್ ಮಿನಿ ಹಾಸ್ಪಿಟಲ್ ಥರ ಮಾಡಿದ್ದಾರೆ ಸರ್. ಸರ್ ಲಯನ್ಸ್ ವಿ ಆರ್ ಆಲ್ವೇಸ್ ದೇರ್ ಟು ಸರ್ವ್. ಆ್ಯಂಡ್ ಈ ಥರ ಜನರು ನಮ್ಮ ಜೊತೆ ವೆನ್ ದೇ ಕೊಲ್ಯಾಬ್ರೇಟ್ ವಿತ್ ಅಸ್, ನಮಗೂ ತುಂಬ ಮೋಟಿವೇಟ್ ಆಗುತ್ತೆ ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿ ನಾವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ. ಸೊ ಹೆಲ್ತ್ ಈಸ್ ಆಲ್ವೇಸ್ ಆನ್ ಟಾಪ್ 1 ಸರ್. ನಮಸ್ಕಾರ. ಇವತ್ತು SK ಗ್ರೂಪಿನ ಸಂಸ್ಥಾಪಕರು ಹಾಗೂ ನಮ್ಮ ಶ್ರೀರಾಂಪುರ ಬಡಾವಣೆಯ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೋಮದನ್ ಅಂಡ್ ಟೀಮ್ ಅಂದರೆ ನಾವು ಎಲ್ಲ ಇನ್ಕ್ಲೂಡ್ ಆಗ್ತೀವಿ ಅವ್ರ ಅಂಡರಲ್ಲಿ. ಇವತ್ತು ನಮ್ಮ ಬೆಂಗಳೂರು ನಗರದಲ್ಲೇ ಅತಿ ಹಿಂದುಳಿದ ವರ್ಗಗಳ ವಾಸವಾಗಿರ್ತಕ್ಕಂಥ ಸ್ಥಳ ಶ್ರೀರಾಂಪುರ. ಅದು ಶ್ರೀರಾಂಪುರದಲ್ಲಿ ಇವರ ಒಂದು ಸೇವೆ ಪ್ರತಿ ಮನೆಗೂ ತಲುಪ್ತಾ ಇದೆ. ಇದು 27ನೇ ವರ್ಷದ ಉಚಿತವಾದಂಥ 27ನೇ ಕ್ಯಾಂಪ್ ಈಗ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಕೂಡ ಈಗ ಅವರು ಜನಪ್ರಿಯರಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ರೀತಿಯಾದಂಥ ಭಗವಂತ ಶಕ್ತಿ ಕೊಟ್ಟು ಇನ್ನೂ ದೊಡ್ಡ ಒಂದು ಸಂಖ್ಯೆಯಲ್ಲಿ ಈ ಒಂದು ಜನಗಳ ಸೇವೆ ಮಾಡುವಂತಹ ಶಕ್ತಿ ಅವರು ಕೊಡಲಿ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಕಾಂಗ್ರೆಸ್ ರಾಜಕೀಯ ಪಕ್ಷದಲ್ಲಿ ಇವರು ಗುರುತಿಸಿ ಅಧಿಕೃತವಾಗಿ ಇವರು ಜನಸೇವೆ ಮಾಡುವಂತಹ ಒಂದು ಅವಕಾಶ ಕಲ್ಪಿಸಲಿ ಅಂತೇಳಿ ನಾನು ಮನವಿ ಮಾಡ್ಕೊತಿದ್ದೀವಿ. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ನಮ್ಮ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ನಮ್ಮ ಎಕ್ಸ್ ಕಾರ್ಪೊರೇಟರ್ ಕುಟುಂಬದವರು ಎಲ್ಲ ಕೂಡ ನಾವು ಅವ್ರ ಜೊತೇಲಿ ಯಾವಾಗಲೂ ನಾವು ಜೊತೇಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, SK ಗ್ರೂಪ್ರವರ 27ನೇ ಕ್ಯಾಂಪ್ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈ ನಮ್ಮ ವಾರ್ಡಲ್ಲಿ ಯಶಸ್ವಿಯಾಗಿ ಈ ಒಂದು ಆರೋಗ್ಯದ ಶಿಬಿರ ನಡೆಸ್ತಾ ಇರೋದು ನಮಗೆಲ್ಲನೂ ಹೆಮ್ಮೆ ಆಗುತ್ತೆ. ಯಾಕಂದರೆ ಇವತ್ತು ಅಧಿಕಾರದಲ್ಲಿ ಇರೋರೇ ಆಗಲಿ ಯಾರೂ ಕ್ಯಾಂಪ್ ಮಾಡೋಕ್ಕೆ ಮುಂದೆ ಬರಲ್ಲ. ಒಂದು ಚುನಾವಣೆ ಇದ್ದರೆ ಒಂದು ಕ್ಯಾಂಪ್ ಮಾಡ್ತಾರೆ. ಅದರಲ್ಲಿ ಇವ್ರು ನಿರಂತರವಾಗಿ 27ನೇ ಕ್ಯಾಂಪ್ ಮಾಡ್ತಾಯಿದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆ. ಹಾಗೂ SK ಗ್ರೂಪ್ ತಂಡ ಹಾಗೂ SK ಗ್ರೂಪ್ನ ಸಂಸ್ಥಾಪಕರು ಹಾಗೂ ಮಾಲೀಕರಾದಂಥ ಕೋಮದನ್ ಅವ್ರಿಗೆ ಸಲ್ಲಬೇಕು ಮತ್ತು ಅವ್ರ ತಂಡದವ್ರಿಗೆ ಸಲ್ಲಬೇಕು ಅಂತ ಎಲ್ಲ ಸೇರಿ ತಂಡದವ್ರಿಗೆಲ್ಲ ಸಲ್ಲಬೇಕು ಅಂತ ನಾವು ಸಲ್ಲಬೇಕು. ಮತ್ತು
ಇವತ್ತಿನ ದಿವಸ ಯಾವುದೇ ಒಂದು ಆಸ್ಪತ್ರೆಗಾಗಲಿ ಮತ್ತೊಂದಕ್ಕಾಗಲಿ ಎಷ್ಟು ಖರ್ಚಾಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲಿ ನಿರಂತರವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ ಅಧಿಕಾರ ಇಲ್ಲ ಅಂದ್ರೂ ಮಾಡ್ತಾ ಇದ್ದಾರೆ. ಅಧಿಕಾರ ಇದ್ದರೆ ಇನ್ಯಾವ ಥರ ಮಾಡ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದು. ತಿಂಗಳು ಚೆನ್ನಾಗಿ ಮಾಡ್ತಾರೆ ಇವರು, ಎಲ್ಲರಿಗೂ ಒಳ್ಳೆ ಕೋಪರೇಷನ್ ಮಾಡ್ತಾರೆ. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಬಡವರಿಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಾಡೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ. ನೀವು ಏನೇನು ಚೆಕಪ್ ತೋರಿಸ್ಕೊಂಡ್ರಿ ಇವಾಗ? ನಾನು ನಮ್ಮ ಇವ್ರಿಗೆ ತೋರಿಸಿದ್ದು ಕಿವಿ, ನಮ್ಮ ಅತ್ತೆಯವ್ರಿಗೆ ಕಿವಿ ತೋರಿಸಿದೆ, ನಮ್ಮ ಮನೆಯವ್ರಿಗೆ ಥೈರಾಯ್ಡ್ ತೋರಿಸ್ಬೇಕಾಯ್ತು. ಅದು ಹೋದ ಸರಿ ಅಕ್ಕನ ಫ್ರೆಂಡೇ ಅವರು, ಕೋಮದನ್ ಅವರು. ಹಂಗಾಗಿ ಹೋದ ವರ್ಷ ಬಂದಿದ್ದೆ ಇಲ್ಲಿ. ಆಪ್ರೇಷನ್ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಸ್ವಂತ ಅಕ್ಕ ತಂಗಿರು ತಾಯಂದಿರು ಅಂತ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ನೋಡಿಕೊಂಡು ನನಗೆ ಇಲ್ಲಿ ಕ್ಯಾಂಪಿಗೆ ನಾನು ಸೇವೆ ಮಾಡಬೇಕು ಅನ್ನಿಸ್ತು, ಉಳ್ಕೊಂಡು ಬಂದಿದ್ದೀನಿ. ಆದರೆ ಅಕ್ಕ ಎಲ್ಲ ಬಾ ನಾನು ಮಾಡಿಸ್ತೀನಿ ಅಂದರು. ಆದರೂ ನನಗೆ ಬೇಡ, ನಾನು ಕೋಮದನ್ ಅವ್ರ ಹತ್ರನೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಂಬೇಡ್ಕರ್ ಕಾಲೇಜಿಂದ ಇಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿ, ಹೌದು ಇಲ್ಲ ಬಡವ್ರ ಬಗ್ಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಅವರು. ಈ ಥರದವ್ರು ಸಿಗಬೇಕು ಅಂದರೆ ತುಂಬ ಪುಣ್ಯ ನಮಗೆ. ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮತದಾರ ಈಗೇನು ಮಾಡಿದ್ದಾರೆ, ಒಂದು ಕಾರ್ಯಕ್ರಮ ಎಸ್ ಕೋಮದನ್ ಗ್ರೂಪ್ಸು ಮತ್ತು ಅವರ ಕುಟುಂಬದ ವರ್ಗದಿಂದ ಅವರ ಸಹೋದರಿ ಶ್ರೀಮತಿ ಶ್ರೀ ಸುಜಾತ ಅರುಣ್ ಪ್ರಸಾದ್ ಅವರು ಹಾಗೂ ಕೋಮದನ್ ಅವರು ಈ ಸಾಮಾಜಿಕ ಕಳಕಳಿಯಿಂದ ನಮ್ಮ ಹೃದಯ ರೋಗ ಮತ್ತು ಕಣ್ಣಿಂದು ಚರ್ಮ ರೋಗ ಮತ್ತು ದಂತ ಕಿದ್ದು ಹಾಸ್ಪಿಟಲ್ದು ಅನುಕೂಲ ಅವೆಲ್ಲ ಮಾಡಿ ಪಬ್ಲಿಕ್ ಸಾರ್ವಜನಿಕರಿಗೆ ಒಂದು ಸೇವೆ ಮಾಡೋಕ್ಕೆ ಮಾಡಿದ್ದಾರೆ. ಅದರಿಂದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಬಂದು ಈ ನಮ್ಮ ಒಂದು ಸದುಪಯೋಗ ಪಡ್ಕೊಳ್ಬೋದು. ಮತ್ತು ನಮ್ಮ ಶ್ಯಾಮ್ ಸುಂದರ್ ಸಾರು ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ. ಮತ್ತು ಅವ್ರಿಗೆ ಜನರ ಸಹಕಾರ ಇಂಪಾರ್ಟೆಂಟು. ಇದೆಲ್ಲ ಕಾರ್ಯಕ್ರಮ ಮಾಡಿದಾಗ ಇದು 27ನೇ ಕ್ಯಾಂಪು ಇರೋದ್ರಿಂದ ನಮ್ಮ ಇವರೆಲ್ಲ ಬರ್ತಿದ್ರು. ಅದರಿಂದ ತುಂಬ ಜನಸೇವೆ ಮಾಡ್ತವ್ರೆ. ಅವ್ರಿಗೇನು ಮಾಡ್ಬೇಕಾದ್ರೆ ಸಮಾಜದಲ್ಲಿ ಒಬ್ಬ ಪ್ರತಿನಿಧಿ ಮಾಡಬೇಕು ಅಂತ ನಾವೆಲ್ಲ ಜನಗಳ ಪರವಾಗಿ ಮತದಾರರ ಪರವಾಗಿ ಇದು SK ಗ್ರೂಪ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಎಸ್ ಕೋಮದನ್ ಅವರು ಹಾಗೂ ಸೋದರಿ ಸುಜಾತ ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸಂಯೋಜಕರು ಡಾಕ್ಟರ್ ಶ್ಯಾಮ್ ಸುಂದರ್ ಅವರು. ಈ ಉದ್ದೇಶ ಏನಂದರೆ ನಮ್ಮ ಬಡಾವಣೆಯಲ್ಲಿ ಪ್ರತಿಯೊಬ್ಬರೂ ಸಹ ಆರೋಗ್ಯವಾಗಿರಬೇಕು ಅನ್ನುವಂಥ ಉದ್ದೇಶ. ಇವತ್ತು ಈಗಾಗಲೇ 3,000ಕ್ಕೂ ಹೆಚ್ಚು ಜನರಿಗೆ ಕಣ್ಣು ಆಪ್ರೇಷನ್ ಆಗಿದೆ. ಪ್ರತಿಯೊಬ್ಬರು ಈ ಪ್ರಕೃತಿಯನ್ನು ಸೂರ್ಯನನ್ನು ನೋಡ್ತಾ ಇದ್ದಾರೆ. ಇದು SK ಕೋಮದನ್ ಅವರಿಗೆ ಸಲ್ಲತಕ್ಕದ್ದು. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳು ಒಂದೇ ವೇದಿಕೆಯಲ್ಲಿ ಇವತ್ತು ENT ಆಗ್ಬೋದು, ಐ ಪ್ರಾಬ್ಲಮ್ ಆಗ್ಬೋದು, BP ಶುಗರ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಹರ್ನಿಯಾ, ಅಪೆಂಡಿಟಿಸ್, ಲಂಗ್ಸ್, ಇನ್ನು ಅನೇಕ ರೋಗಗಳಿಗೆ, ರುಜಿನಗಳಿಗೆ, ಆರ್ಥೋಪೆಡಿಕ್ ಆಗ್ಬೋದು, ಎಲ್ಲವನ್ನು ಸಹ ಒಂದೇ ವೇದಿಕೆಯಲ್ಲಿ ಇವತ್ತು ಇವರು ಶಿಬಿರವನ್ನು ಏರ್ಪಡಿಸಿದ್ದಾರೆ. ಎಲ್ಲರ ಆರೋಗ್ಯಕ್ಕಾಗಿ ಇವರು ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಮುಂದೇನೂ ಸಹ ಮಾಡ್ತಾರೆ. ಇವರ ತಂದೆ ಕಾಲದಿಂದ, ಅವ್ರ ತಾತನ ಕಾಲದಿಂದ ಸಹ ಸಮಾಜ ಸೇವೆಯನ್ನು ಮಾಡ್ಕೊಬಂದಿದ್ದಾರೆ. ಈ ಒಂದು ಸಮಾಜ ಸೇವೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನಮ್ಮಂಥವ್ರಿಗೆಲ್ಲ ಪ್ರೇರಣೆ ಆಗಿದೆ, ನಾವು ಸಹ ಮಾಡಬೇಕು ಅಂಥೇಳಿ. ಅಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಿದೆ. ಮತ್ತಿನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರಸ್ಥ ವ್ಯಕ್ತಿ ಆಗಬೇಕನ್ನೋದು ನಮ್ಮ ಉದ್ದೇಶ. GBA ಎಲೆಕ್ಷನ್ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತು ಬಂಡಿರೆಡ್ಡಿ ಸರ್ಕಲ್ ಆಗ್ಬೋದು, ದಯಾನಂದ ನಗರ ವಾರ್ಡ್ ಆಗ್ಬೋದು, ಶ್ರೀರಾಮ್ಪುರ ಆಗ್ಬೋದು, ಸುತ್ತಮುತ್ತಲ ಮತ್ತೊಂದು ಆಗ್ಬೋದು. ಸೊ ಇಲ್ಲಿ ಇವರು ಸ್ಪರ್ಧಿಸಿ ಅಧಿಕಾರವನ್ನು ಪಡಿಬೇಕು, ಹೆಚ್ಚಿನ ಸೇವೆಯನ್ನು ಸಲ್ಲಿಸಬೇಕು ಜನತೆಗೆ ಅಂತ ನಮ್ಮ ಅಭಿಲಾಷೆ ಇದೆ. ನಮಸ್ಕಾರ. ನನ್ನ ಹೆಸರು ಎಂ ಸೆಲ್ವಂ ಅಂತ. ಈಗ ಸುಜಾತ ಅವರು, ಕೋಮದನ್ ಅವರು ಭಾಳ ವರ್ಷಗಳಿಂದ ಈ ಕಣ್ಸಿಗಿಚೆ ಕುಟುಂಬದವರು ಎಲ್ಲ ಸೇರಿಕೊಂಡು ಸಮಾಜ ಸೇವೆ ಮಾಡ್ತಾವ್ರೆ. ಇನ್ನು ಮುಂದೆ ಫೀಲ್ಡ್ಗೆ ಬರಬೇಕು, ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಭಾಳ ವರ್ಷಗಳಿಂದ ಇದು ಮಾಡ್ತಾಯಿದ್ದಾರೆ. ಜನ ಕಾರ್ಯಕ್ರಮ ಇದು. ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಅವ್ರವ್ರ ತಪಾಸಣೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಎಲ್ಲ ಚಿಕಿತ್ಸೆ ಇದೆ. ದಯಮಾಡಿ ಎಲ್ಲರೂ ಬಂದು ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಮತ್ತು ಕೋಮದನ್ ಅವರು ಸುಮಾರು ಸಮಾಜ ಸೇವಕರು. ಬೇರೆ ಕಣ್ಣು ಚಿಕಿತ್ಸೆ ಇದು ಮಾತ್ರ ಇಲ್ಲ, ಬುಕ್ಸ್ ಕೊಡ್ತಾರೆ. ಬುಕ್ಸು, ಮನೆ ಎಲ್ಲ ಅವ್ರ ಕೈನಲ್ಲಿ ಆಗೋದು, ಶೂಸು, ಅವ್ರ ಕೈನಲ್ಲಿ ಏನೇನು ಆಗುತ್ತೋ ಆ ಕೆಲಸಗಳೆಲ್ಲ ಮಾಡ್ಕೊಂಡು ಫೀಸ್ ಕಟ್ಟೋದು ಏನೋ ಅವ್ರ ಕೈನಲ್ಲಿ ಆಗೋದು ಸಹಾಯ ಮಾಡ್ತಾಯಿದ್ದಾರೆ. ಕೋಮದನ್ ಅವರು ಮತ್ತು ಸುಜಾತ ಅವ್ರ ಸಿಸ್ಟರ್ ಅವರು ನೈಟು ಹಗಲು ಇಲ್ಲಿ ದುಡ್ಕೊಂಡಿದ್ದಾರೆ ಬಡವರಿಗೆ. ನಟರಾಜು ಕುಟುಂಬದವರು. ಕ್ಯಾಂಪ್ ನಡೀತಾ ಇದೆ, ಬಡವ್ರಿಗೆಲ್ಲ ಒಳ್ಳೆಯದಾಗುತ್ತೆ.
ಎಲ್ಲರೂ ತೋರಿಸ್ಕೊಳ್ಳಿ, ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಸರ್.